ನಮಸ್ಕಾರ. ಗಣೇಶ್ ಕಾಸರಗೋಡು, ಸುದ್ದಿ ಮನೆಯಿಂದ. ಸುದ್ದಿ ಮನೆಯ ಒಂದು ಸ್ವಾರಸ್ಯಕರ ಘಟನೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಹೊರಟಿದ್ದೀನಿ. ಇದು ಸಂಯುಕ್ತ ಕರ್ನಾಟಕ ಒಂದು ಪತ್ರಿಕೆ, ತುಂಬ ದೊಡ್ಡ ಪತ್ರಿಕೆ, ಹಿರಿಯ ಪತ್ರಿಕೆ. ಅಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ನಡೆದಂಥ ಒಂದು ಘಟನೆ. ಈ ಘಟನೆಯ ನಾಯಕ ರಜನಿಕಾಂತ್. ಇನ್ನೊಬ್ಬ ಪೋಷಕ ನಟ ನಮ್ಮ ಆಫೀಸ್ನಲ್ಲಿ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದಂತಹ ರಾಮಚಂದ್ರ ರಾವ್ ಅಂತ ಸಣಕಲ ವ್ಯಕ್ತಿ. ಇಷ್ಟೇ ಸಪೂರ ಇದ್ದಾನೆ. ನಿಮಗೆ ತಾಯಿ ನಾಗೇಶ್ ಗೊತ್ತಿದ್ದರೆ ಆ ದೇಹ ಪ್ರಕೃತಿ. ಸದಾ ಬೀಡಿ ಸೇರ್ತಾಯಿದ್ರು. ಬೀಡಿ ಸೇರ್ತಾ ನಮಗೆ ಏನು ನೆಗ್ಲೆಕ್ಟೆಡ್ ಮನುಷ್ಯ ಇಡೀ ಆಫೀಸ್ನಲ್ಲಿ. ಅವ್ರ ಪಾಡಿಗೆ ಅವರು ಇರ್ತಾಯಿದ್ರು. ಒಳ್ಳೆ ಪ್ರೂಫ್ ರೀಡರ್ ಅಂತ ಹೇಳುವಾಗ ನನಗೆ ನೆನಪಾಗೋದು ರಜನಿಕಾಂತ್. ಅದೇ ಸಂಯುಕ್ತ ಕರ್ನಾಟಕದಲ್ಲಿ ಇದೇ ರಜನಿಕಾಂತ್ ಈಗ ಸೂಪರ್ ಸ್ಟಾರ್ ಆಗಿ ಮೆರೀತಾರಲ್ಲ, ಅವರು ಕೂಡ ಪ್ರೂಫ್ ರೀಡರ್ ಆಗಿ ಕೆಲಸ ಮಾಡಿದವರು. ಆಗ ಅಂಥ ಒಂದು ಕಾಲದಲ್ಲಿ ಒಂದು ಉದ್ಯೋಗ ಕೊಟ್ಟವರು. ಅಂದರೆ ಈ ಏನು ಕಂಡಕ್ಟರ್ ಆಗುವ ಮೊದಲು ಇವ್ರ ಜೊತೆ ಇವರ ಅಂಥ ಸ್ನೇಹ, ಚಡ್ಡಿ ದೋಸ್ತುಗಳು ರಾಮಚಂದ್ರ ರಾವ್ ಮತ್ತು ರಜನಿಕಾಂತ್. ಒಂದು ದಿವಸ ನಾನು ಕೆಲಸ ಮಾಡ್ತಾಯಿದ್ದೀನಿ ಸಿನಿಮಾ ವಿಭಾಗದಲ್ಲಿ. ಇನ್ಚಾರ್ಜ್ ಆಗಿದ್ದೆ, ಸಿನಿಮಾ ವಿಭಾಗದ ಹೆಡ್ ಆಗಿದ್ದೆ ನಾನು. ಕೆಲಸ ಮಾಡ್ತಾ ಒಂದು ಕಾಲ್ ಬಂತು. ಸರ್, ಯಾರೋ ಮಾತಾಡ್ತಿದ್ದಾರೆ, ನೀವು ನೋಡಿ ತಗೊಳ್ಳಿ ಫೋನ್ ಅಂತ ಹೇಳಿದರು. ತೊಗೊಂಡೆ ಫೋನು. ಹಲೋ, ಯಾರು ಮಾತಾಡ್ತಾ ಇರೋದು ಅಂತ ಕೇಳಿದೆ. ನಾನು ರಜನಿಕಾಂತ್ ಅಂತ ಹೇಳಿದೆ. ಅರೆ, ರಜನಿಕಾಂತ್ ಫೋನ್ ಮಾಡ್ತಾರೆ. ಯಾರೋ ಹಾಸ್ಯ ಮಾಡ್ತಾಯಿದ್ದಾರೆ ನನ್ನ ಏನು ತಿಳ್ಕೊಂಡಿದ್ದಾರೆ ಇವರು ಅಂತೇಳಿ. ರಜನಿಕಾಂತ್, ಸರಿ ಹೇಳ್ರಿ, ಯಾರು ಮಾತಾಡೋದು, ಯಾರು ಬೇಕಾಗಿತ್ತು, ಏನು ಕತೆ? ಇಲ್ಲ ರೀ, ನಾನು ರಜನಿಕಾಂತ್ ಮಾತಾಡ್ತಾ ಇರೋದು, ನನಗೆ ರಾಮಚಂದ್ರ ರಾವ್ ಬೇಕಾಗಿತ್ತು ಅಂತ ಹೇಳಿದರು. ರಾಮಚಂದ್ರ ರಾವ್ ಹೆಂಗೆ ಸಾಧ್ಯ? ರಾಮಚಂದ್ರ ರಾವ್ ರಜನಿಕಾಂತಿಗೆ ಅಂತ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿಂದ ಅವರು ಕೇಳಿದರು, ನೀವು ಯಾರು ಅಂತ. ಆತ ಹೇಳಿದ್ರಲ್ಲ ರಜನಿಕಾಂತ್ ಅಂತ. ನನಗೇನು, ನಾನು ರಾಜೀವ್ ಗಾಂಧಿ ಅಂತ ಹೇಳಿದೆ. ಅರೆ, ನೀವು ರಜನಿಕಾಂತ್, ನಾನು ರಾಜೀವ್ ಗಾಂಧಿ. ನೀವು ತಮಾಷೆ ಮಾಡಬೇಡ್ರಿ. ಆ ಕಡೆಯಿಂದ ರಜನಿಕಾಂತ್ ಅಂತ ಹೇಳಿದ ವ್ಯಕ್ತಿ ನನ್ನನ್ನು ಈ ಥರ ಹೇಳಿದರು, ತಮಾಷೆ ಮಾಡಬೇಡಿ, ರಾಜೀವ್ ಗಾಂಧಿ ಅಂತೇಳಿ. ಅಲ್ಲ, ನೀವು ರಜನಿಕಾಂತ್ ಅಂತ ಹೇಳಿದರೆ ನಾನು ರಾಜೀವ್ ಗಾಂಧಿ ಅಂತೇಳಿ ಹೇಳ್ತೀನಿ. ಇಲ್ಲ ಹಾಗೆಲ್ಲ ಅದೆಲ್ಲ, ನಾನು ನಿಜವಾಗ್ಲೂ ರಜನಿಕಾಂತ್, ಅವ್ರು ಬಂದರೆ ಹೇಳಿ ಫೋನ್ ಮಾಡಿದ್ದು ಅಂತೇಳಿ. ಆಯ್ತಪ್ಪ ಅಂತ ಫೋನ್ ಇಟ್ಟೆ. ಆಮೇಲೆ ನಮ್ಮ ವಾಮನ್ ರಾವ್ ಅಂತ ಇದ್ದರು ಅಲ್ಲಿ, ಆರ್ಟಿಸ್ಟ್, ತುಂಬ ಹಿರಿಯರು, ನನ್ನ ಕ್ಲೋಸ್ ಫ್ರೆಂಡ್ ಅವರು. ಅವ್ರ ಹತ್ರ ಮಾತಾಡ್ತಾ ಕ್ಯಾಂಟೀನಲ್ಲಿ ಈಗ ಒಂದು ಫೋನ್ ಬಂದಿತ್ತು. ಯಾರೋ ರಜನಿಕಾಂತ್ ಅಂತ ಫೋನ್ ಮಾಡಿದ್ರು. ಈ ಥರ ನನ್ನನ್ನು ತಮಾಷೆ ಮಾಡ್ತಾರಾ, ರಾಮಚಂದ್ರ ರಾವ್ ಬೇಕು ಅಂತೇಳಿ ಹೇಳಿದರು ಅಂತೇಳಿ. ಅರೆ, ಹೌದು ರೀ, ರಾಮಚಂದ್ರ ರಾವ್ ಮತ್ತು ರಜನಿಕಾಂತ್ ತುಂಬ ಕ್ಲೋಸ್ ಆಗಿರೋರು, ಚಡ್ಡಿ ದೋಸ್ತವರು. ಅವರು ರಜನಿಕಾಂತ್ ಇಲ್ಲಿ ಪ್ರೂಫ್ ರೀಡಿಂಗ್ ಕೆಲಸ ಮಾಡ್ತಾಯಿದ್ದವರು ಈ ಸಂಯುಕ್ತ ಕರ್ನಾಟಕದಲ್ಲಿ. ಆಗ ಶ್ಯಾಮರಾಯರು ಇರಲಿಲ್ಲ, ಸೊ ಆಡಳಿತ ಬೇರೆ ಇತ್ತು, ಅವರು ಕೆಲಸ ಮಾಡ್ತಾಯಿದ್ರು. ಎಷ್ಟೋ ಸಲ ಆಗಿ ಫೋನ್ ಮಾಡಿದಾಗ ಶ್ಯಾಮರಾಯರು ಕೂಡ ಯಾವ ರಜನಿಕಾಂತಯ್ಯ ಅಂತ ಫೋನ್ ಇಟ್ಟಿದ್ದು ಇದೆ ಸಿಟ್ಟಿನಲ್ಲಿ. ಗೊತ್ತಲ್ಲ, ಅವರು ಹಿಟ್ಲರ್ ನೇಚರ್ ಇರುವಂಥ ಒಬ್ಬ ಮಹಾನ್ ಪತ್ರಕರ್ತ. ವಾಮನ್ ರಾವ್ ಹೇಳಿದರು, ರಜನಿಕಾಂತ್ ಆಗಿದ್ದರೆ ರಜನಿಕಾಂತೇ ಫೋನ್ ಮಾಡಿರ್ತಾರೆ ಅಂತೇಳಿ. ನಾನು ತಕ್ಷಣ ಓಡಿಯೋದೆ ಪ್ರೂಫ್ ರೀಡಿಂಗ್ ಸೆಕ್ಷನ್ಗೆ ಹೋಗಿ, ರಾಮಚಂದ್ರ ರಾವ್ ನಿಮಗೆ ರಜನಿಕಾಂತ್ ಪರಿಚಯನ ಅಂತ. ಇಲ್ಲ ಭಯ ಬಿದ್ದರು ಅವರು. ಯಾರಿಗಾದ್ರು ಗೊತ್ತಾದರೆ ಡಿಸ್ಮಿಸ್ ಮಾಡಿಬಿಡ್ತಾರೆ ಶ್ಯಾಮರಾಯರು ಅಂತ. ಇಲ್ಲ ಅಲ್ಲ, ಬನ್ನಿ, ಈಚೆ ಬನ್ನಿ, ನಾವು ಕ್ಯಾಂಟೀನ್ಗೆ ಹೋಗೋಣ ಅಂತ ಕ್ಯಾಂಟೀನ್ ಕರ್ಕೊಂಡು ಹೋಗಿ ಅವ್ರ ಹತ್ರ ಹೇಳಿದೆ. ನೋಡಿ ಸರ್, ರಜನಿಕಾಂತ್ ಅಂತ ಒಬ್ಬರು ಫೋನ್ ಮಾಡಿದರು, ಅದು ಆ ಮಹಾ ನಟನೇ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಹೌದು ಸರ್, ಅವರೇ ಫೋನ್ ಮಾಡಿರಬೇಕು ಅಂತೇಳಿ. ಅಷ್ಟರಲ್ಲಿ ಇವರೇ ಹೋಗಿ ಫೋನ್ ಮಾಡಿದರು, ಏನೋ ಮಾತಾಡಿಕೊಂಡ್ರು. ಸೊ ಟಕ್ಕಂತ ರಜೆ ಹಾಕ್ಕೊಂಡ್ಬಿಟ್ರು, ಹಾಫ್ ಡೇ ರಜೆ ಹಾಕಿ ನೋಡಿದರೆ ಇಲ್ಲ, ನಾಪತ್ತೆ. ಏನಾಯ್ತಂದರೆ ಅಲ್ಲಿಂದ ರಜನಿಕಾಂತ್ ಬೆಂಗಳೂರು ಬಂದಿದ್ದಾರೆ. ಬೆಂಗಳೂರಿಗೆ ಬಂದಾಗ ಆಗ ಏಟ್ರಿಯಾ ಹೋಟೆಲ್ನಲ್ಲಿ ಇರ್ತಾಯಿದ್ರು. ಏಟ್ರಿಯಾ ಹೋಟೆಲ್ನ ಒಂದು ಸೆಲ್ಲರ್ ಥರ ರೂಮು, ಅದು ಅವರ ಹಳೆ ಸ್ನೇಹಿತರೆಲ್ಲ ಕೂಡ್ಕೊಳ್ಳುವಂಥ ಒಂದು ಜಾಗ. ರಜನಿಕಾಂತ್ ಬಂದಾಗ ಅವರೆಲ್ಲ ಅಲ್ಲೇ ಸೇರ್ತಾ ಇದ್ದಿದ್ದು.
ಸೊ ಇವರಿಗೆ ಫೋನ್ ಮಾಡಿದ ಮಟ್ಟಕ್ಕೆ ಅವರು ಹೇಳಿದರು, ನಾನು ಕಾರ್ ಕಳಿಸ್ತೀನಿ, ನೀವು ಬಂದ್ಬಿಡಿ ಲೇಟ್ರೆ ಹೋಟ್ಲಿಗೆ ಅಂತೇಳಿ. ಸೊ ರಾಮಚಂದ್ರ ರಾವ್ ಕೂತ್ಕೊಂಡು ಆ ಲಕ್ಸುರಿ ಕಾರಲ್ಲಿ ಈ ಸಣ್ಣಕ್ಕೆಲ್ಲ ವ್ಯಕ್ತಿ ಕೂತ್ಕೊಂಡು ಅಲ್ಲಿಗೆ ಹೋದರು. ನಾನು ಈ ಘಟನೆ ಎಲ್ಲ ಏನಿದೆ ಸಿನಿಮಾನ ನಡೀತಾ ಇರೋದು ಅಂತ. ಮಾರನೇ ದಿವಸ ನಾನು ತುಂಬ ತಡಾಗಿ ಬಂದರು. ಯಾಕೆಂತ ಹೇಳಿದರೆ ಅಲ್ಲಿ ನಿಮ್ಮ ಇಂಪೋರ್ಟೆಡ್ ಅಲ್ಲ ಡ್ರಿಂಕ್ಸ್, ಅಲ್ಲಿ ಅಪ್ಪಟ ಆ ಕಾಲದಲ್ಲಿ ಅವರು ಜೊತೆಯಾಗಿ ಕುಡಿತಿದ್ದಂತಹ ಸಾರಾಯಿ ಮತ್ತು ಬೀಡಿ ಸೇವನೆ ಇದೆಲ್ಲ ಮುಗಿಸಿ ರಾತ್ರಿ ಅಲ್ಲ ಬೆಳಗಾಗೋಯ್ತು. ಸೊ ಸೀದಾ ಎದ್ದುಕೊಂಡು ಹಾಗೇ ಬಂದಿದ್ದಾರೆ ಆಫೀಸಿಗೆ. ಬಂದ ಕೂಡ ನನ್ನ ಹತ್ರ ಕೇಳಿದ್ದು, ಏನಾದ್ರು ಸ್ಮೆಲ್ ಬರ್ತಾ ಇದೆಯಾ ರಾಮಚಂದ್ರ ರಾವ್? ಸ್ಮೆಲ್ ಬರ್ತದೆ. ಯಾಕೆ ಏನಾಗುತ್ತೆ? ಅಲ್ಲ ನಿನ್ನೆ ಇಡೀ ರಜನಿಕಾಂತ್ ಜೊತೆ ಇದ್ದೆ. ಏನಪ್ಪ ಈ ಮನುಷ್ಯ ಹೇಳ್ತಾ ಇರೋದು, ನಿಜವಾಗ್ಲೂ ರಜನಿಕಾಂತ್ ಫ್ರೆಂಡಾ ಅಂತೇಳಿ. ಹೌದು ವೀಕ್ಷಕರೇ, ಅವರಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್. ಹನುಮಂತ ನಗರದಲ್ಲಿರುವಾಗ ಜೊತೆಯಾಗಿ ಚಡ್ಡಿ ದೋಸ್ತಾಗಿ ಅವರು ಓಡಾಡಿದವರು, ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು. ಆಮೇಲೆ ಕಂಡಕ್ಟರಾಗಿ ಅವರು ಅದನ್ನು ಬಿಟ್ಟು ಹೋಗೋ ಇನ್ನೊಂದು ಸ್ಟೋರಿ ಇದೆ ಅದರಲ್ಲಿ. ರಜನಿಕಾಂತ್ ಮದ್ರಾಸಿಗೆ ಹೋಗುವಂಥ ಸಂದರ್ಭ ಬಂದಾಗ ಬಾಲಚಂದರ್ ಕರೆದಾಗ ಹೋಗಲಿ, ಕೈಯಲ್ಲಿ ಕಾಸಿರಲಿಲ್ಲ, ದುಡ್ಡಿರಲಿಲ್ಲ. ಆಗ ಅವರಿಗೆ ದುಡ್ಡು ಕೊಟ್ಟು ಕಳಿಸಿದವರು ಇನ್ನೊಬ್ಬ ಡ್ರೈವರ್. ಆ ಡ್ರೈವರ್ ಹೆಸರು ಏನೋ ನಾನು ಮರ್ತುಬಿಟ್ಟೆ. ಬಟ್ ನಾನು ಹೋಗಿ ಮಾತಾಡ್ಸಿದ್ದೇನೆ ಅವರನ್ನು. ಅವರು ಇಲ್ಲ, ಈಗ ತೀರ್ಕೊಂಡಿದ್ದಾರೆ. ಅವರು ಆಗಾಗ ಹೇಳೋದಾಯ್ತು, ಅವನು ಏನೇ ಸ್ಟಾರ್ ಆಗಿದ್ದರೂ ಕೂಡ ನಾನು ಕೊಟ್ಟ ದುಡ್ಡಿನಲ್ಲಿ ತಾನೇ ಚೆನ್ನೈಗೆ ಹೋಗಿರೋದು, ಮದ್ರಾಸಿಗೆ ಹೋಗಿರೋದು ಅಂತ ನನ್ನ ಹತ್ರ ಹೇಳೋದಿತ್ತು. ಸೊ ಒಬ್ಬ ಡ್ರೈವರು, ಒಬ್ಬ ಕಂಡಕ್ಟರ್ನ ಚೆನ್ನೈಗೆ ಮದ್ರಾಸಿಗೆ ಕಳಿಸಿಕೊಟ್ರು. ಆತ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಸೂಪರ್ ಸ್ಟಾರ್ ಆದ ಮೇಲೂ ಕೂಡ ಆತ ಯಾರನ್ನೂ ಮರೀಲಿಲ್ಲ. ಅವರ ಸ್ನೇಹ ವರ್ಗವನ್ನು ಹಾಗೇ ಪ್ರೀತಿಯಿಂದ ಕಾಣ್ತಾಯಿದ್ರು. ಒಂದು ದಿವಸ ಇದ್ದಕ್ಕಿದ್ದಾಗೆ ಇದೇ ರಾಮಚಂದ್ರ ರಾವ್ ಮದುಮಗನ ಡ್ರೆಸ್ನಲ್ಲಿ ಬಂದುಬಿಟ್ರು. ಅರೆ, ಸಿಲ್ಕ್ ಪಂಚೆ, ಸಿಲ್ಕ್ ಶರ್ಟು, ಫುಲ್ ಕೈ. ಏನು ರಾಮಚಂದ್ರ ರಾಯರ ಅಂತ. ಇಲ್ಲ, ಅವರ ಮಗಳ ಮದುವೆ. ಯಾರ್ದು ಅಂತ? ರಜನಿಕಾಂತ್ ಅವರ ಮಗಳ ಮದುವೆ. ಫೋನ್ ಮಾಡಿದ್ದರು. ಸೊ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ, ನೀವು ಗಂಡ ಹೆಂಡತಿ ಫ್ಯಾಮಿಲಿ ಜೊತೆ ನೀವು ಬರಬೇಕು, ನನ್ನ ಮಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಹೋಗಿದ್ದೆ. ಹೋಗಿರುವಾಗ ನಮಗೇನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಅದ್ಭುತವಾದ 5 ಸ್ಟಾರ್ ಹೋಟೆಲ್, ಅಲ್ಲಿ ಉಳ್ಕೊಂಡಿದ್ದಾರೆ. ಆಮೇಲೆ ಇದೆಲ್ಲ ಅವನೇ ಕೊಟ್ಟ ಗಿಫ್ಟ್, ಪಂಚೆ, ನಮ್ಮ ಮಿಸ್ಸಸ್ಸಿಗೆ ಸೀರೆ. ಆಮೇಲೆ ನಿಮಗೆ ಹೇಳಬೇಕೋ ಏನೋ ಅಂತ ಗೊತ್ತಿಲ್ಲ, ಇದು ರಾಮಚಂದ್ರ ರಾವ್ ಹೇಳ್ತಾ ಇರೋದು. ಪ್ರತಿ ತಿಂಗಳು ನನ್ನ ಮನೆಗೆ ರಜನಿಕಾಂತ್ ದುಡ್ಡು ಕಳಿಸ್ತಾ ಇದ್ದಾರೆ. ಆದರೆ ನನ್ನ ಹೆಸರಿಗೆ ಅಲ್ಲ, ಯಾಕೆ ಕುಡಿದು ಹಾಳು ಮಾಡ್ತಾನೆ ಏನೋ ಅಂತೇಳಿ ಅವರಿಗೆ ಡೌಟಿ ಇರೋದರಿಂದ ಅವರ ಮಿಸ್ಸಸ್ ಹೆಸರಿಗೆ, ರಾಮಚಂದ್ರ ರಾವ್ ಅವರ ಮಿಸ್ಸಸ್ ಹೆಸರಿಗೆ ದುಡ್ಡು ಕಳಿಸ್ತಾ ಇದ್ದಾರೆ ಅಂಥೇಳಿ ಸ್ವತಃ ರಾಮಚಂದ್ರ ರಾವ್ ನನ್ನ ಹತ್ರ ಹೇಳಿದರು. ಅಂಥ ರಾಮಚಂದ್ರ ರಾವ್ ಈಗಿಲ್ಲ, ತೀರ್ಕೊಂಡಿದ್ದಾರೆ. ನಿಮ್ಮ ಕಥೆಯನ್ನು ಹೇಳಿ ಅಂತ ಅವರು ಬೆನ್ನು ಬಿದ್ದಿದ್ದೆ ನಾನು, ನಿಮ್ಮ ಸ್ನೇಹದ ಕಥೆಯನ್ನು. ಇಲ್ಲಿ ಬೇಡಪ್ಪ, ಅಲ್ಲಿ ಶಾಮರಾಯರಿಗೆ ಗೊತ್ತಾಗ್ಬಿಟ್ರೆ ನೀವೆಲ್ಲೋ ಬರೀತೀರಿ, ಅದು ಒಂದು 10 ಪತ್ರಿಕೆಗೆ ಬರೀತೀರಿ, 10 ಪತ್ರಿಕೆಯಲ್ಲಿ ಬಂದುಬಿಟ್ರೆ ನನ್ನ ಜಾಬ್ ಹೋಗ್ಬಿಡ್ತದೆ, ನಾನು ಏನು ಹೇಳಲ್ಲ, ರಿಟೈರ್ಡ್ ಆದಮೇಲೆ ಹೇಳ್ತೀನಿ ಅಂತ ಹೇಳಿದರು. ಸೊ ರಿಟೈರ್ಡ್ ಆದರು, ನನ್ನ ಅದೃಷ್ಟಕ್ಕೆ ಅವ್ರು ರಿಟೈರ್ಡ್ ಆದರು. ಆಗಲೂ ಗಂಟು ಬಿದ್ದೆ. ರಾಮಚಂದ್ರ ಹೇಳಿ ರೆಗ್ಯುಲರಾಗಿ ಫೋನ್ ಮಾಡೋರು ನನಗೆ ರಾತ್ರಿ, ಯಾವಾಗಲೂ ಫೋನ್ ರಾತ್ರಿಯೇ. ಯಾಕಂದರೆ ಸಾರಾಯಿ ಒಳಗೆ ಬಿದ್ದಾಗ ನನ್ನ ನೆನಪಾಗ್ತಾಯಿತ್ತು ಅವರಿಗೆ. ಚಿತ್ರರಂಗದ ತುಂಬ ಜನ ನನಗೆ ಫೋನ್ ಮಾಡೋದು 12 ಗಂಟೆ ನಂತರನೇ ರಾತ್ರಿ. ಅದರಲ್ಲಿ ಇವರು ರಾಮಚಂದ್ರ ಒಬ್ಬರೇ. ಈಗ ಮಾತಾಡ್ಬೋದಲ್ಲ ಅಂತ ಕೇಳಿದ್ದೆ ರಾಮಚಂದ್ರ ಅಂತ. ರಿಟೈರ್ಡ್ ಆಗಿ ಹೋದರು. ಸೊ ರಿಟೈರ್ಡ್ ಆಗಿ ಹೋದರೆ ಕತೆ ಹೇಳ್ತೀರಿ ಅಂತಲ್ಲ, ಹೇಳ್ತೇನೆ ಖಂಡಿತ ಹೇಳ್ತೇನೆ. ಪ್ರತಿ ಸಲ ರಾತ್ರಿ ಫೋನ್ ಮಾಡಿದಾಗ ಖಂಡಿತ ಹೇಳ್ತೇನೆ. ಆದರೆ ದಿನ ನಾನು ಈಗ ಯಾವಾಗ ಹೇಳ್ತೇನೆ ಅಂತ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಕಾಲ ತಳ್ಳಿದ್ದರು. ಬಟ್ ದುರಾದೃಷ್ಟ, ಆ ಕಥೆಯನ್ನು ಪೂರ್ತಿಯಾಗಿ ಹೇಳುವಂಥ ಸಂದರ್ಭ ದಿನ ಬರಲೇ ಇಲ್ಲ. ರಾಮಚಂದ್ರ ರಾಯರು ತೀರ್ಕೊಂಡ್ಬಿಟ್ರು. ಸೊ ಇದು ರಜನಿಕಾಂತ್, ರಾಮಚಂದ್ರ ರಾವ್ ಮತ್ತು ನಮ್ಮ ಸಂಯುಕ್ತ ಕರ್ನಾಟಕದ ಒಟ್ಟು ಕತೆ. ಆಫ್ ದಿ ರೆಕಾರ್ಡ್, ನಿಜಕ್ಕೂ ಆಫ್ ದಿ ರೆಕಾರ್ಡ್. ಈಗ ಆನ್ ದಿ ರೆಕಾರ್ಡ್ ಮಾಡಿದ್ದೀನಿ. ನಮಸ್ಕಾರ.